Next one is disjoint sets. In the last class, we discussed about union and intersection of two sets. So next operation ಯಾವುದು? Disjoint sets. Two sets A and B are said to be disjoint. If and only if A intersection B equal to null set. ಅಂದರೆ A ಮತ್ತು B ಅವುಗಳ ಇಂಟರ್ಸೆಕ್ಷನ್ ತಗೊಂಡಾಗ ನಲ್ ಸೆಟ್ ಬರ್ತಾ ಇತ್ತು ಅಂತಂದ್ರೆ ಅವಾಗ ನಾವೇನಂತ ಹೇಳ್ತೀವಿ, ಈ ಎರಡು ಸೆಟ್ಗಳು ಡಿಸ್ಜಾಯಿಂಟ್ ಅಂತ ಹೇಳ್ತೀವಿ. ಒಂದು ವೇಳೆ ಇಂಟರ್ಸೆಕ್ಷನ್ ತಗೊಂಡಾಗ ನಲ್ ಸೆಟ್ ಬಂದರೆ ಡಿಸ್ಜಾಯಿಂಟ್ ಆಗಿದೆ ಅಂದ್ರೆ ಅರ್ಥ ಅವೆರಡರ ಇಂಟರ್ಸೆಕ್ಷನ್ ನಲ್ ಸೆಟ್ ಅಂತ. ಸೊ ಅದರ ಅರ್ಥ ಏನೇ ಇದು ಇಫ್ ಅಂಡ್ ಓನ್ಲಿ ಇಫ್ ಅಂತ. ಸೊ ಎರಡು ಡೈರೆಕ್ಷನ್ ಇಂದ ಅದು ಸ್ಟೇಟ್ಮೆಂಟ್ ಟ್ರೂ ಇರುತ್ತೆ ಅಂತ. ಸೊ ಡಿಸ್ಜಾಯಿಂಟ್ ಆಗಿದೆ ಅಂದ್ರೆ ಅರ್ಥ ಇಂಟರ್ಸೆಕ್ಷನ್ ನಲ್ ಸೆಟ್ ಅಂತ. ಇಂಟರ್ಸೆಕ್ಷನ್ ನಲ್ ಸೆಟ್ ಬರ್ತಾ ಇದೆ ಅಂದ್ರೆ ಅರ್ಥ ಅವೆರಡು ಡಿಸ್ಜಾಯಿಂಟ್ ಸೆಟ್ಸ್ ಅಂತ. ಸೊ ಅವುಗಳಲ್ಲಿ ಯಾವುದೇ ಕಾಮನ್ ಎಲಿಮೆಂಟ್ ಇರಲ್ಲ ಅಂತ ಇದರ ಅರ್ಥ. ಫಾರ್ ಎಕ್ಸಾಂಪಲ್, ಎ ಈಕ್ವಲ್ ಟು ಟೇಕ್ 1 2 5 ಅಂಡ್ ಬಿ ಈಕ್ವಲ್ ಟು 7 9 15 ಟೇಕ್ ಫಾರ್ ಎಕ್ಸಾಂಪಲ್ 10. ಎ ಅನ್ನೋ ಸೆಟ್ಟಲ್ಲಿ 1 2 5 ಇದೆ ಎಲಿಮೆಂಟ್ಸು, ಬಿ ಅನ್ನೋ ಸೆಟ್ಟಲ್ಲಿ 7 9 15 10 ಅನ್ನೋ ಎಲಿಮೆಂಟ್ಸ್ ಇದೆ. ಒಂದು ವೇಳೆ ನಾವೇನಾದರೂ ಅವುಗಳ ಇಂಟರ್ಸೆಕ್ಷನ್ ತಗೊಂಡ್ರೆ ಎ ಇಂಟರ್ಸೆಕ್ಷನ್ ಬಿ, ಇಂಟರ್ಸೆಕ್ಷನ್ ಅಂದರೆ ಏನರ್ಥ, ಅವೆರಡರ ನಡುವಿನ ಕಾಮನ್ ಎಲಿಮೆಂಟ್ಸ್ ಅಂತ. ಇಂಟರ್ಸೆಕ್ಷನ್ ಈಸ್ ನಥಿಂಗ್ ಬಟ್ ಟೇಕಿಂಗ್ ದ ಕಾಮನ್ ಎಲಿಮೆಂಟ್ಸ್ ಆಫ್ ಬೋತ್ ದ ಸೆಟ್ಸ್. ಬಟ್ ನೋ ಎಲಿಮೆಂಟ್ ಈಸ್ ಕಾಮನ್ ಇನ್ ದೀಸ್ ಟೂ ಸೆಟ್ಸ್. ಯಾವುದೇ ಎಲಿಮೆಂಟ್ ಕಾಮನ್ ಇಲ್ಲ, ಹಾಗಾಗಿ ಇಟ್ ವಿಲ್ ಬಿ ಅನ್ ಎಂಪ್ಟಿ ಸೆಟ್, ನಲ್ ಸೆಟ್ ಬಂತು. ದೇರ್ ಫೋರ್ ವಿ ಸೇ ದಟ್ ದೀಸ್ ಟೂ ಸೆಟ್ಸ್ ಆರ್ ಡಿಸ್ಜಾಯಿಂಟ್. ಯಾವುದೇ ಎಲಿಮೆಂಟ್ ಕಾಮನ್ ಇಲ್ಲ, ಹಾಗಾಗಿ ಆ ಎರಡು ಸೆಟ್ಗಳು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳ್ತೀವಿ. ಇದನ್ನ ವೆನ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ, ಜಸ್ಟ್ ಎರಡು ಸೆಟ್ಗಳನ್ನ ಬರೀತಾರೆ, ಆದರೆ ಯಾವುದೇ ಎಲಿಮೆಂಟ್ ಯಾವುದೇ ಪೋರ್ಷನ್ ಕಾಮನ್ ತೋರಿಸಲ್ಲ. ಅಲ್ಲಿ ಎ ಇಂಟರ್ಸೆಕ್ಷನ್ ಬಿಗೆ ಒಂದು ಕಾಮನ್ ರೀಜನ್ ಅನ್ನು ನಾವು ತೋರಿಸ್ತಾ ಇದ್ವಿ, ಆದರೆ ಇಲ್ಲಿ ಯಾವುದೇ ರೀಜನ್ ಕಾಮನ್ ಆಗಿ ಇರೋದಿಲ್ಲ, ಯಾಕಂದ್ರೆ ಅಲ್ಲಿ ಏನೂ ಎಲಿಮೆಂಟು ಕಾಮನ್ ಬರೋದಿಲ್ಲ. ಹಾಗಾಗಿ ಈ ರೀತಿ ಡಿಸ್ಜಾಯಿಂಟ್ ಸೆಟ್ಗಳನ್ನ ಸಪ್ರೇಟ್ ಸೆಟ್ಗಳಾಗಿ ನಾವು ಇಂಡಿಕೇಟ್ ಮಾಡ್ತೀವಿ, ತೋರಿಸ್ತೀವಿ. ಸೊ ದಿಸ್ ಈಸ್ ಅಬೌಟ್ ಡಿಸ್ಜಾಯಿಂಟ್ ಸೆಟ್ಸ್. ನೆಕ್ಸ್ಟ್ we shall move towards difference of two sets. Difference of sets. ಡಿಸ್ಜಾಯಿಂಟ್ ಸೆಟ್ಸ್ ಅಲ್ಲಿ ಯಾವುದೇ ರೀಜನ್ ನಾವು ಶೇಡ್ ಮಾಡಬಾರ್ದು, ಯಾಕಂದ್ರೆ ಏನು ಕಾಮನ್ ಇರೋದಿಲ್ಲ. ಹಾಗಾಗಿ next topic is difference of sets. Difference of sets. Same, A and B be any two sets, then difference of A and B is denoted and defined by A minus B equal to. ಇಲ್ಲಿ ಎ ಮೈನಸ್ ಬಿ ಅಂತಂದ್ರೆ ಎ ನಲ್ಲಿ ಕೆಲವೊಂದಷ್ಟು ಎಲಿಮೆಂಟ್ಸ್ ಇರುತ್ತೆ, ಬಿ ನಲ್ಲಿ ಇನ್ನೊಂದಷ್ಟು ಎಲಿಮೆಂಟ್ಸ್ ಇರುತ್ತೆ, ಮತ್ತೆ ಆ ಎಲಿಮೆಂಟ್ಗಳ ನಡುವಿನ ಡಿಫರೆನ್ಸ್ ಎಲ್ಲ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. 1 2 3 ಅಂತ ಕೊಟ್ಟು ಅಲ್ಲಿ ಏನಾದರೂ 5 7 8 ಕೊಟ್ಟಿದ್ರೆ 1 - 7 1 - 8 ಈ ರೀತಿ ಡಿಫರೆನ್ಸ್ ಎಲ್ಲ ಫೈಂಡ್ ಔಟ್ ಮಾಡಬೇಕಾಗಿರೋದು. ಇದನ್ನ ಬೇರೆ ರೀತಿಯಲ್ಲಿ ಡಿಫೈನ್ ಮಾಡಿದ್ದಾರೆ. ಇಲ್ಲಿ ಏನಂತ ಡಿಫೈನ್ ಮಾಡಿದ್ದಾರೆ ಅಂತಂದ್ರೆ, ಎ ಮೈನಸ್ ಬಿ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ಇಲ್ಲಿ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂತಂದ್ರೆ, ಎ ನಲ್ಲಿರ್ತಕ್ಕಂಥ ಎಲಿಮೆಂಟ್ಗಳು ಬರಬೇಕು, ಆದರೆ ಆ ಎಲಿಮೆಂಟ್ ಬಿ ನಲ್ಲಿ ಇದ್ರೆ ಇಲ್ಲಿ ಬರಂಗಿಲ್ಲ. ಎಕ್ಸ್ ಬಿಲಾಂಗ್ ಟು ಎ ಅಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ ಟು ಬಿ. ಎಕ್ಸ್ ಅನ್ನೋದು ಎ ನಲ್ಲಿರಬೇಕು, ಆದರೆ ಅದು ಬಿ ನಲ್ಲಿ ಇರಬಾರ್ದು. ಅಂದ್ರೆ ಏನರ್ಥ, ಎ ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಮಾತ್ರ ನಾವು ಬರಿಬೇಕು. ಒಂದು ವೇಳೆ ಯಾವುದಾದ್ರೂ ಒಂದು ಎಲಿಮೆಂಟ್ ಬಿ ನಲ್ಲೂ ಇದ್ರೆ ಅದನ್ನು ನಾವು ಬರಿಬಾರ್ದು ಅಂತ. ಇನ್ನೂ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ, ಎ ನಲ್ಲಿರ್ತಕ್ಕಂಥ ಎಲಿಮೆಂಟ್ಗಳನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಯಾವಾಗ ಎ ಮೈನಸ್ ಬಿ ಅಂತ ಹೇಳ್ತಾರಲ್ಲ, ಅವಾಗ ಫಸ್ಟ್ ಸೆಟ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಫಸ್ಟ್ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಮಾತ್ರ ಬರುತ್ತೆ, ಅದರಲ್ಲಿ ಕಾಮನ್ ಎಲಿಮೆಂಟ್ಸ್ ಏನಿರುತ್ತೆ ಎ ಮತ್ತು ಬಿ ನಲ್ಲಿ, ಆ ಕಾಮನ್ ಎಲಿಮೆಂಟ್ಗಳನ್ನು ನಾವು ಬಿಟ್ಟು ಉಳಿದಂತ ಎ ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಮಾತ್ರ ಬರಿಬೇಕು.
ಬಿ ನಮಗೆ ಸಂಬಂಧ ಇಲ್ಲ. ಎ ಮೈನಸ್ ಬಿ ಅಂತ ಹೇಳಿದಾಗ ಬಿ ನಮಗೆ ಸಂಬಂಧ ಇಲ್ಲ. ಫಾರ್ ಎಕ್ಸಾಂಪಲ್ ಎ ಈಕ್ವಲ್ ಟು 1 2 3 4 ಅಂತ ಇದೆ ಅಂತ ಅನ್ಕೊಂಡ್ರೆ, ಇಫ್ ಬಿ ಈಸ್ ಈಕ್ವಲ್ ಟು ನಾನೇನಾದರೂ ಅದನ್ನ 3 2 7 9 8 ಈ ರೀತಿ ಏನಾದರೂ ತಗೊಂಡ್ರೆ, ಅವಾಗ ಎ ಮೈನಸ್ ಬಿ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಎ ಅನ್ನೋ ಸೆಟ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಎ ಅನ್ನೋ ಸೆಟ್ ಮಾತ್ರ ನನಗೆ ಇಂಪಾರ್ಟೆಂಟ್, ಬಿ ಅಲ್ಲ. ಸೊ ಎ ಮೈನಸ್ ಬಿ ನಲ್ಲಿ ಎ ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗಳನ್ನ ಬರೀಬೇಕು. ಓಕೆ, ಈಗ ಎ ಸೆಟ್ನ ಕಾನ್ಸಂಟ್ರೇಟ್ ಮಾಡಿ. ಇದರಲ್ಲಿ ಎ ಮತ್ತು ಬಿ ನಲ್ಲಿ ಯಾವುದಾದ್ರೂ ಎಲಿಮೆಂಟ್ಗಳ ಕಾಮನ್ ಇದೆಯಾ ಫಸ್ಟ್ ಹುಡುಕಿ. ಎ ನಲ್ಲಿ, ಎ ಅನ್ನೋ ಸೆಟ್ ಅಲ್ಲಿ, ಫಸ್ಟ್ ಸೆಟ್ ಅಲ್ಲಿ ಎ ಮತ್ತು ಬಿ ನಲ್ಲಿ ಯಾವ್ಯಾವ ಎಲಿಮೆಂಟ್ ಕಾಮನ್ ಇದೆ? 2 ಮತ್ತು 3 ಎರಡರಲ್ಲೂ ಕಾಮನ್ ಇದೆ. ಬಟ್ ನಾನು ಎರಡರಲ್ಲೂ ಮಾರ್ಕ್ ಮಾಡ್ಕೊಳ್ಳಲ್ಲ. ಎಲ್ಲಿ ಮಾರ್ಕ್ ಮಾಡ್ಕೊಂತೀನಿ ಅಂತಂದ್ರೆ ಎ ಅನ್ನೋ ಸೆಟ್ ಅಲ್ಲಿ ಮಾತ್ರ ಮಾರ್ಕ್ ಮಾಡ್ಕೊಂಡು ಅವುಗಳನ್ನು ಬಿಟ್ಟು ಉಳಿದಂತ ಎಲಿಮೆಂಟ್ಗಳನ್ನ ಬರೀತೀನಿ. 1 and 4 ಇಷ್ಟೇ. ಮತ್ತೆ ಇದರಲ್ಲಿ ಇವುಗಳನ್ನು ಬಿಟ್ಟು ಮತ್ತೆ 7 8 9 ಆ ರೀತಿ ಬರಿಬಾರ್ದು. ಎಷ್ಟೋ ಸಾರಿ ಇದೇ ತಪ್ಪಾಗುತ್ತೆ. ಎ ಮೈನಸ್ ಬಿ ಮತ್ತು ಬಿ ಮೈನಸ್ ನಲ್ಲಿ ದೊಡ್ಡ ಕನ್ಫ್ಯೂಷನ್ ಏನು ಅಂತಂದ್ರೆ, ಕಾಮನ್ ಎಲಿಮೆಂಟ್ಗಳನ್ನ ಬಿಟ್ಟು ಬರಿಬೇಕಂತ ಹೇಳಿರ್ತೀವಿ, ಆದ್ರೆ ಅದು ಯಾವ ಸೆಟ್ ಅಲ್ಲಿ ಬರಿಬೇಕು ಅಂದ್ರೆ ಫಸ್ಟ್ ಸೆಟ್ ಅಲ್ಲಿ ಮಾತ್ರ ಬರಿಬೇಕು. ಫಸ್ಟ್ ಸೆಟ್ ಅಲ್ಲಿ ಕಾಮನ್ ಎಲಿಮೆಂಟ್ಗಳನ್ನ ಬಿಟ್ಟು ಉಳಿದಂತ ಎಲಿಮೆಂಟ್ಗಳನ್ನ ಬರಿಬೇಕು ಹೊರತು ಸೆಕೆಂಡ್ ಸೆಟ್ ನಮಗೆ ಸಂಬಂಧ ಇಲ್ಲ. ಸೆಕೆಂಡ್ ಸೆಟ್ ನಮಗೆ ಜಸ್ಟ್ ಏನಕ್ಕೆ ಹೆಲ್ಪ್ ಮಾಡ್ತದೆ ಅಂತಂದ್ರೆ, ಕಾಮನ್ ಎಲಿಮೆಂಟ್ಗಳನ್ನ ಹುಡುಕಕ್ಕೆ ಮಾತ್ರ ಸೆಕೆಂಡ್ ಸೆಟ್ ಹೆಲ್ಪ್ ಮಾಡುತ್ತೆ ಹೊರತು ಆ ಕಾಮನ್ ಎಲಿಮೆಂಟ್ಗಳನ್ನ ಬಿಟ್ಟು ಮತ್ತೆ ಸೆಕೆಂಡ್ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳನ್ನ ಯಾವುದೇ ಕಾರಣಕ್ಕೂ ಬರಿಬಾರ್ದು. ಸೊ ಇದನ್ನ ನೀವು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ನಾವು ಬಿ ಮೈನಸ್ ಎ ಇದನ್ನ ನಾವು ಡಿಫೈನ್ ಮಾಡಿದ್ರೆ ಯಾವ ರೀತಿ ಡಿಫೈನ್ ಮಾಡ್ಬೇಕು ಗೊತ್ತಾ? ಎಕ್ಸ್ ಸಚ್ ದಟ್, ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಎ ಇದೆ, ಫಸ್ಟ್ ಸೆಟ್ ಎ ಆಗಿರೋದ್ರಿಂದ, ಇಲ್ಲಿ ಫಸ್ಟ್ ಸೆಟ್ ಬಿ ಆಗಿರೋದ್ರಿಂದ ಇದನ್ನ ಏನಂತ ಡಿಫೈನ್ ಮಾಡಬೇಕು? ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ ಅಂತ ಡಿಫೈನ್ ಮಾಡಬೇಕು. ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಸೊ ಬಿ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಗಳನ್ನ ನಾವು ಬರೀಬೇಕು. ಆದ್ರೆ ಯಾವ ಎಲಿಮೆಂಟ್ಗಳನ್ನ ಬಿಡಬೇಕು ಅಂತಂದ್ರೆ ಬಿ ಮತ್ತು ಎ ನಲ್ಲಿ ಕಾಮನ್ ಆಗಿರ್ತಕ್ಕಂಥ ಎಲಿಮೆಂಟ್ಗಳನ್ನು ಬಿಡಬೇಕು. ಈಗ ಎ ಅನ್ನೋದು ಜಸ್ಟ್ ಕಾಮನ್ ಎಲಿಮೆಂಟ್ಗಳನ್ನ ತೋರ್ಸಕ್ ಮಾತ್ರ ಹೆಲ್ಪ್ ಮಾಡ್ತದೆ. ಎ ಇಂದ ಯಾವುದೇ ಎಲಿಮೆಂಟ್ಸ್ ನಮಗೆ ಬರೋದಿಲ್ಲ. ಒಂದ್ ವೇಳೆ ಇದೇ ಎಕ್ಸಾಂಪಲ್ ನಾನು ತಗೊಂಡ್ರೆ, ಈಗ ಬಿ ಮೈನಸ್ ಎ ಬರೆಯೋಣ. ಬಿ ಮೈನಸ್ ಎ ಅಂತಂದ್ರೆ ಫಸ್ಟ್ಗೆ ನನಗೆ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಬಿ ಅನ್ನೋ ಸೆಟ್ ಇಂಪಾರ್ಟೆಂಟ್. ಈಗ ಬಿ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಇದರಲ್ಲಿ ಬಿ ಮತ್ತು ಎ ನಲ್ಲಿ ಕಾಮನ್ ಆಗಿರ್ತಕ್ಕಂಥ ಎಲಿಮೆಂಟ್ 2 and 3 ಇವೆರಡು ಮಾತ್ರ ಬಿಟ್ಟು ಉಳಿದಂತ ಎಲಿಮೆಂಟ್ ಗಳನ್ನ ಈ ಸೆಟ್ ಇಂದ ಬರಿಬೇಕು. ಯಾವುದು? ಬಿ ಸೆಟ್ ಇಂದ ಬರಿಬೇಕು, ಎ ಎಂದಲ್ಲ. ಸೊ ಇಲ್ಲಿ ಬಿ ನಲ್ಲಿ ಉಳಿದಂತ ಎಲಿಮೆಂಟ್ಸ್ ಗಳು ಯಾವುದು? 7 9 8. ದಿಸ್ ವಿಲ್ ಬಿ ಬಿ ಮೈನಸ್ ಎ. ಸೊ ಈ ಡಿಫರೆನ್ಸ್ ನಾವು ಮೈನ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಎ ಮೈನಸ್ ಬಿ ಅಂತಂದ್ರೆ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಸೆಟ್ ಎ, ಬಿ ಮೈನಸ್ ಎ ಅಂತಂದ್ರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋಂಥ ಸೆಟ್ ಯಾವುದು ಅಂತಂದ್ರೆ ಬಿ. ಎ ಇಂದ ಕಾಮನ್ ಎಲಿಮೆಂಟ್ಗಳನ್ನ ಬಿಟ್ಟು ಎ ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಮಾತ್ರ ಬರೀಬೇಕು, ಬಿ ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗಳು ಮಾತ್ರ ಬರೀಬೇಕು, ಕಾಮನ್ ಎಲಿಮೆಂಟ್ಗಳನ್ನ ಬಿಟ್ಟು. ದಿಸ್ ಈಸ್ ದ ಮೇಜರ್ ಡಿಫರೆನ್ಸ್. ಈಗ ಎರಡನ್ನೂ ಅಬ್ಸರ್ವ್ ಮಾಡಿ, ಎ ಮೈನಸ್ ಬಿ ಮತ್ತು ಬಿ ಮೈನಸ್ ಎ ಇದೇ ಸೆಟ್ಗಳಿಂದ ಬರೆದಿದ್ರು ಕೂಡ ಎ ಮೈನಸ್ ಬಿನೇ ಬೇರೆ ಬಂದಿದೆ, ಬಿ ಮೈನಸ್ ಎನೇ ಬೇರೆ ಬಂದಿದೆ. ಸೊ ಇದರಿಂದ ನಾವೇನ್ ಒಂದು ರಿಸಲ್ಟ್ ಜನರಲೈಸ್ ಮಾಡಬಹುದು ಅಂತಂದ್ರೆ, ಇನ್ ಜನರಲ್ ಎ ಮೈನಸ್ ಬಿ ವಿಲ್ ನಾಟ್ ಬಿ ಈಕ್ವಲ್ ಟು ಬಿ ಮೈನಸ್ ಎ. ನೋಡಿ, ಯೂನಿಯನ್ ನಲ್ಲಿ ಕಮ್ಯೂಟೇಟಿವ್ ಆಗಿತ್ತು, ಎ ಯೂನಿಯನ್ ಬಿ ವಿಲ್ ಬಿ ಈಕ್ವಲ್ ಟು ಬಿ ಯೂನಿಯನ್ ಎ. ಇಂಟರ್ಸೆಕ್ಷನ್ ಅಲ್ಲಿ ಕಮ್ಯೂಟೇಟಿವ್ ಆಗಿತ್ತು, ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ. ಆದ್ರೆ ಡಿಫರೆನ್ಸ್ ಅಂತ ಬಂದಾಗ ಇಲ್ಲಿ ಕಮ್ಯೂಟೇಟಿವ್ ಆಗಿರ್ಲೇಬೇಕನ್ನೋ ರೂಲ್ ಇಲ್ಲ. ಆಗದೇ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ದೇರ್ ಮೇ ಬಿ ಸಮ್ ಸೆಟ್ಸ್, ಕೆಲವೊಂದು ಸೆಟ್ಗಳು ಇರಬಹುದು, ಅವು ಕಮ್ಯೂಟೇಟಿವ್ ಆಗ್ಬಹುದು. ಆದ್ರೆ ಜನರಲಿ ಯಾವುದೋ ಒಂದೆರಡು ಸೆಟ್ಗಳನ್ನ ತಗೊಂಡ್ಬಿಟ್ರೆ ಅಲ್ಲಿ ಕಮ್ಯೂಟೇಟಿವ್ ಆಗಿರುತ್ತೆ ಅಂತೇಳಿ ಹೇಳಕ್ಕಾಗೋದಿಲ್ಲ. ಆದ್ರೆ ಯೂನಿಯನ್ ಅಲ್ಲಿ ಕಮ್ಯೂಟೇಟಿವ್ ಆಗ್ತದೆ. ನೀವು ಯಾವುದೇ ಸೆಟ್ ತಗೊಂಡ್ರು ಕೂಡ ಕಮ್ಯೂಟೇಟಿವ್, ಇಂಟರ್ಸೆಕ್ಷನ್ ಅಲ್ಲಿ ಕಮ್ಯೂಟೇಟಿವ್. ಆದ್ರೆ ಡಿಫರೆನ್ಸ್ ಅಂತ ಬಂದಾಗ ಜನರಲಿ ಕಮ್ಯೂಟೇಟಿವ್ ಆಗಿರಲ್ಲ. ದೇರ್ ಫೋರ್ ಎ ಮೈನಸ್ ಬಿ ವಿಲ್ ನಾಟ್ ಬಿ ಈಕ್ವಲ್ ಟು ಬಿ ಮೈನಸ್ ಎ ಇನ್ ಜನರಲ್. ಇದು ನಮ್ಗೆ ಗೊತ್ತಿರಬೇಕು. ಇದನ್ನ ನಾವು ಒಂದು ವೇಳೆ ಎರಡನ್ನು ಕಂಬೈನ್ ಮಾಡಿ ಬರೆದ್ರೆ, ಯಾವೆರಡನ್ನು ಕಂಬೈನ್ ಮಾಡಿ, ಎ ಮೈನಸ್ ಬಿ ಮತ್ತೆ ಬಿ ಮೈನಸ್ ಎ ಎರಡನ್ನು ಯೂನಿಯನ್ ಮಾಡಿದ್ರೆ ಅವಾಗ ನಮಗೆ ಒಂದು ಹೊಸ ಆಪರೇಷನ್ ಬರುತ್ತೆ. ಆ ಹೊಸ ಆಪರೇಷನ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸಿಮೆಟ್ರಿಕ್ ಡಿಫರೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಸಿಮೆಟ್ರಿಕ್ ಡಿಫರೆನ್ಸ್. ಸಿಮೆಟ್ರಿಕ್ ಡಿಫರೆನ್ಸ್ ಅಂತ ಕರಿತೀವಿ. ಸಿಮೆಟ್ರಿಕ್ ಡಿಫರೆನ್ಸ್ ಅನ್ನ ಹೆಂಗೆ ಡಿನೋಟ್ ಮಾಡ್ತಾರೆ ಅಂತಂದ್ರೆ, ಎ ಒಂದು ಟ್ರಯಾಂಗಲ್ ತರ ಬರೀತೀವಿ, ಇಲ್ಲಿ ಬಿ. ಇದನ್ನ ಯಾವ ರೀತಿ ಓದಬೇಕು? ಎ ಸಿಮೆಟ್ರಿಕ್ ಡಿಫರೆನ್ಸ್ ಬಿ, ಎ ಸಿಮೆಟ್ರಿಕ್ ಡಿಫರೆನ್ಸ್ ಬಿ. ಇದನ್ನ ಯಾವ ರೀತಿ ಡಿಫೈನ್ ಮಾಡಿದೆ ಅಂತಂದ್ರೆ, ಇನ್ನು ಎರಡು ರೀತಿ ಡಿಫೈನ್ ಮಾಡುತ್ತಾರೆ. ಒಂದು ಈ ಡಿಫರೆನ್ಸ್ ಗಳನ್ನ ಯೂಸ್ ಮಾಡಿ, ಇನ್ನೊಂದು ಯೂನಿಯನ್ ಮತ್ತು ಇಂಟರ್ಸೆಕ್ಷನ್ ಅನ್ನ ಯೂಸ್ ಮಾಡಿ. ಬಟ್ ಎರಡು ಡೆಫಿನೇಷನ್ಸ್ ಕರೆಕ್ಟ್.
A symmetric difference B is nothing but union of A minus B and B minus A. A minus B ಮತ್ತು B minus A ಎರಡನ್ನು ಯೂನಿಯನ್ ಮಾಡಿದ್ರೆ ಏನು ಬರುತ್ತಲ್ಲ ಅದನ್ನು ನಾವು ಸಿಮೆಟ್ರಿಕ್ ಡಿಫರೆನ್ಸ್ ಅಂತ ಕರಿತೀವಿ. ಇದು ಒನ್ ವೇ ಆಫ್ ಡಿಫೈನಿಂಗ್ ಸಿಮೆಟ್ರಿಕ್ ಡಿಫರೆನ್ಸ್. ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತಂದ್ರೆ A ಸಿಮೆಟ್ರಿಕ್ ಡಿಫರೆನ್ಸ್ B ಈಕ್ವಲ್ ಟು ಮೊದಲಿಗೆ ಯೂನಿಯನ್ A ಯೂನಿಯನ್ B ಮೈನಸ್ A ಇಂಟರ್ಸೆಕ್ಷನ್ B. A ಯೂನಿಯನ್ B ಮೈನಸ್ A ಇಂಟರ್ಸೆಕ್ಷನ್ B. ಸೊ ಇದು ಎರಡನೇ ರೀತಿಯಲ್ಲಿ ಸಿಮೆಟ್ರಿಕ್ ಡಿಫರೆನ್ಸ್ ಅನ್ನು ಡಿಫೈನ್ ಮಾಡೋದು. ಎರಡೂ ಕೂಡ ಒಂದೇ ಅರ್ಥನೇ ಕೊಡ್ತವೆ. A ಮೈನಸ್ ಬಿ ಬಿ ಮೈನಸ್ ಎ ಎರಡನ್ನ ಯೂನಿಯನ್ ಮಾಡಿದ್ರು ಒಂದೇ ಅರ್ಥ, ಅಥವಾ ಎ ಯೂನಿಯನ್ ಬಿ ನಲ್ಲಿ ಎ ಇಂಟರ್ಸೆಕ್ಷನ್ ಬಿ ನ ನಾವು ತೆಗೆದ್ರೆ ಏನ್ ಬರುತ್ತಲ್ಲ ಅದು ಕೂಡ ಸಿಮೆಟ್ರಿಕ್ ಡಿಫರೆನ್ಸ್ ಅಂತಾನೆ ಅರ್ಥ. ಈ ಸಿಮೆಟ್ರಿಕ್ ಡಿಫರೆನ್ಸ್ ಅನ್ನ ವೆನ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ನಾವು ಅಂತಂದ್ರೆ, ಸಪೋಸ್ ದಿಸ್ ಈಸ್ ದ ಸೆಟ್ ಎ ಅಂಡ್ ಲೆಟ್ ಅಸ್ ಕನ್ಸಿಡರ್ ದಟ್ ದಿಸ್ ಈಸ್ ದ ಸೆಟ್ ಬಿ. ಆಲ್ರೆಡಿ ಯು ನೋ ದಟ್ ದಿಸ್ ವಿಲ್ ಆಕ್ಟ್ ಆಸ್ ಯೂನಿವರ್ಸಲ್ ಸೆಟ್. ಇದು ಯೂನಿವರ್ಸಲ್ ಸೆಟ್ ಆಗಿ ಆಕ್ಟ್ ಮಾಡಿದ್ರೆ ಇದು ಎ ಇದು ಬಿ. ಓಕೆ, ಈಗ ಎರಡು ಪೋರ್ಷನ್ ಸಪ್ರೇಟ್ ಆಗಿರುತ್ತೆ. ಬರೀ ಈ ಕಡೆ ಹಾಫ್ ಮೂನ್ ಇದೆಯಲ್ಲ, ಈ ಕಡೆ ಅರ್ಧ, ಇದು ಮಾತ್ರ ತಗೊಂಡ್ರೆ ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ದಿಸ್ ರೆಪ್ರೆಸೆಂಟ್ಸ್ ಎ ಮೈನಸ್ ಬಿ, ಓನ್ಲಿ ದಿಸ್ ಪೋರ್ಷನ್. ಈ ಕಡೆ ಪೋರ್ಷನ್ ಮಾತ್ರ ಶೇಡ್ ಮಾಡಿದ್ರೆ ನಾವು ಯಾವ್ದನ್ನ ಶೇಡ್ ಮಾಡಿದೀವಿ ಅಂತ ಅರ್ಥ, ಎ ಮೈನಸ್ ಬಿ ಇದನ್ನ ಮಾತ್ರ ಶೇಡ್ ಮಾಡಿದೀವಿ ಅಂತ ಅರ್ಥ. ಎ ಮೈನಸ್ ಬಿ ಮಾತ್ರ ರೆಪ್ರೆಸೆಂಟ್ ಮಾಡಿದೀವಿ ಅಂತ ಅರ್ಥ. ಒಂದು ವೇಳೆ ಈ ಕಡೆ ಏನು ಬಿ ಪೋರ್ಷನ್ ಅಲ್ಲಿ ಇದೆಯಲ್ಲ, ಓನ್ಲಿ ಬಿ ಇದು ಕಾಮನ್ ಪೋರ್ಷನ್ ಬಿಟ್ಟಿದ್ದೀವಿ, ಇದನ್ನ ಮಾತ್ರ ನಾವು ಶೇಡ್ ಮಾಡಿದ್ರೆ ಇದರ ಅರ್ಥ ಏನ್ ಗೊತ್ತಾ, ಇದು ಬಿ ಮೈನಸ್ ಎ ಅಂತ ಅರ್ಥ. ಬರೀ ಅದನ್ನ ಮಾತ್ರ ಶೇಡ್ ಮಾಡಿದ್ರೆ ಬಿ ಮೈನಸ್ ಎ, ಬರೀ ಇದನ್ನ ಮಾತ್ರ ಶೇಡ್ ಮಾಡಿದ್ರೆ ಎ ಮೈನಸ್ ಬಿ. ಒಂದು ವೇಳೆ ಎರಡನ್ನೂ ಶೇಡ್ ಮಾಡಿದ್ವಿ, ಈ ಡಯಾಗ್ರಾಮ್ ಅಲ್ಲಿ ನಾವು ಎರಡನ್ನೂ ಶೇಡ್ ಮಾಡಿದ್ವಿ, ಇದು ಎ ಮೈನಸ್ ಬಿ ಇದು ಬಿ ಮೈನಸ್ ಎ, ಎರಡನ್ನೂ ಶೇಡ್ ಮಾಡಿದೀವಿ ಅಂದ್ರೆ ಅರ್ಥ ಎರಡರ ಯೂನಿಯನ್ ಅಂತ ಅರ್ಥ. ನೋಡಿ, ಎ ಮೈನಸ್ ಬಿ ಯೂನಿಯನ್ ಬಿ ಮೈನಸ್ ಎ. ಇಲ್ಲಿ ಏನ್ ಶೇಡ್ ಮಾಡಿದ್ವಿ ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಸಿಮೆಟ್ರಿಕ್ ಡಿಫರೆನ್ಸ್ ಆಫ್ ಎ ಅಂಡ್ ಬಿ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಸಿಮೆಟ್ರಿಕ್ ಡಿಫರೆನ್ಸ್ ಆಫ್ ಎ ಮೈನಸ್ ಎ ಅಂಡ್ ಬಿ ಈಸ್ ನಥಿಂಗ್ ಬಟ್ ಎ ಮೈನಸ್ ಬಿ ಯೂನಿಯನ್ ಬಿ ಮೈನಸ್ ಎ. ನಡುವೆ ಇರ್ತಕ್ಕಂಥ ಪೋರ್ಷನ್ನೇ ಯಾವುದು ಅಂತಂದ್ರೆ ಎ ಇಂಟರ್ಸೆಕ್ಷನ್ ಬಿ. ಈಗ ಈ ರೀತಿ ನೋಡಿದ್ರೆ ಎ ಯೂನಿಯನ್ ಬಿ ನಲ್ಲಿ ಎ ಇಂಟರ್ಸೆಕ್ಷನ್ ಬಿ ನ ತೆಗಿಬೇಕು ಅಂತ ಮೈನಸ್ ಮಾಡಿ ಅಂತಿದೆ, ತೆಗಿಬೇಕು. ಎ ಯೂನಿಯನ್ ಬಿ ಅಂತಂದ್ರೆ ಎಲ್ಲ ಪೋರ್ಷನ್ ಶೇಡ್ ಮಾಡಿದ್ವಿ ನಾವು, ಇನ್ಕ್ಲೂಡಿಂಗ್ ದ ಕಾಮನ್ ಪೋರ್ಷನ್, ಕಾಮನ್ ರೀಜನ್ ಎಲ್ಲ ಪೋರ್ಷನ್ ಶೇಡ್ ಮಾಡಿದ್ವಿ. ಇದನ್ನ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಪೋರ್ಷನ್ ಶೇಡ್ ಮಾಡಿದ್ವಿ. ಮೈನಸ್ ಇಂಟರ್ಸೆಕ್ಷನ್ ತೆಗೀರಿ ಅಂತ ಹೇಳ್ತಾರೆ. ಅಂದ್ರೆ ಆ ಎಲ್ಲಾ ಶೇಡಿಂಗ್ ರೀಜನ್ ನಲ್ಲಿ ಈ ಕಾಮನ್ ಪೋರ್ಷನ್ ಮಾತ್ರ ತೆಗೀರಿ ಅಂತಂದ್ರೆ ಉಳಿಯೋದು ಯಾವುದು ಇದೆ, ಎ ಮೈನಸ್ ಬಿ ಬಿ ಮೈನಸ್ ಎ. ಸೊ ಎರಡು ರೀತಿಯಲ್ಲಿ ಡಿಫೈನ್ ಮಾಡ್ತಾರೆ. ಎ ಮೈನಸ್ ಬಿ ಯೂನಿಯನ್ ಬಿ ಮೈನಸ್ ಎ ಅಂತಂದ್ರು ಸಿಮೆಟ್ರಿಕ್ ಡಿಫರೆನ್ಸ್. ಎ ಯೂನಿಯನ್ ಬಿ ಇಂದ ಎ ಇಂಟರ್ಸೆಕ್ಷನ್ ಬಿ ನ ತೆಗೀರಿ ಅಂತಂದ್ರು ಕೂಡ ಅದು ಸಿಮೆಟ್ರಿಕ್ ಡಿಫರೆನ್ಸ್. ಸೊ ಈ ರೀತಿ ನಾವು ಸಿಮೆಟ್ರಿಕ್ ಡಿಫರೆನ್ಸ್ ಅನ್ನ ವೆನ್ ಡಯಾಗ್ರಾಮ್ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಡಿಸ್ಜಾಯಿಂಟ್ ಸೆಟ್ ಆಯಿತು, ಡಿಫರೆನ್ಸ್ ಆಫ್ ಸೆಟ್ಸ್ ಆಯಿತು. ಎ ಮೈನಸ್ ಬಿ ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ಅದೇ ರೀತಿ ಬಿ ಮೈನಸ್ ಎ ಅಂತಂದ್ರೆ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಸೊ ಇವೆರಡನ್ನು ಕಂಬೈನ್ ಮಾಡಿದ್ರೆ ನಮಗೆ ಬರೋದು ಯಾವುದು, ಸಿಮೆಟ್ರಿಕ್ ಡಿಫರೆನ್ಸ್. ಓಕೆ, ನೌ ಲೆಟ್ ಅಸ್ ಮೂವ್ ಟುವರ್ಡ್ಸ್ ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್. ಕಾಂಪ್ಲಿಮೆಂಟ್ ಕೂಡ ಡಿಫ್ರೆನ್ಸ್ ಏನೇ, ಆದರೆ ಒಂದು ಪರ್ಟಿಕ್ಯುಲರ್ ಸೆಟ್ ಅಲ್ಲಿ ನಾವು ಡಿಫ್ರೆನ್ಸ್ ಅನ್ನು ತಗೊಳ್ತೀವಿ. ನೆಕ್ಸ್ಟ್ ಟಾಪಿಕ್ ಯಾವುದು, ಕಾಂಪ್ಲಿಮೆಂಟ್ ಆಫ್ ಎ ಸೆಟ್. ಕಾಂಪ್ಲಿಮೆಂಟ್ ಆಫ್ ಎ ಸೆಟ್. ಇಲ್ಲಿ ಯೂನಿವರ್ಸಲ್ ಸೆಟ್ ತನ್ನ ಆಕ್ಷನ್ ನ ತೋರಿಸ್ತದೆ. ಲೆಟ್ ಎ ಬಿ ಎನಿ ಸೆಟ್ and U be the universal set. A ಅನ್ನೋದು ಯಾವುದಾದ್ರೂ ಒಂದು ಸೆಟ್ ಆಗಿರಲಿ, U ಅನ್ನೋದು ಯೂನಿವರ್ಸಲ್ ಸೆಟ್ ಆಗಿರಲಿ. ದೆನ್ ಕಾಂಪ್ಲಿಮೆಂಟ್ ಆಫ್ A ಈಸ್ ಡಿನೋಟೆಡ್ ಬೈ A ಡ್ಯಾಶ್ ಆರ್ A ಕಾಂಪ್ಲಿಮೆಂಟ್ ಮೇಲೆ ಒಂದು ಸಣ್ಣದಾಗಿ C ಅಂತ ಬರೀತೀವಿ. A ಡ್ಯಾಶ್ ಅಥವಾ A ಕಾಂಪ್ಲಿಮೆಂಟ್ C ಅಂತ ಬರೀತೀವಿ. ಇದನ್ನ ಓದೋದು A ಡ್ಯಾಶ್ ಅಂತನಾದ್ರೂ ಓದಿ ಅಥವಾ A ಕಾಂಪ್ಲಿಮೆಂಟ್ ಅಂತನಾದ್ರೂ ಓದಿ. ಈ ರೀತಿ ನಾವೇನು ಮಾಡ್ತೀವಿ ಅಂದರೆ ಡಿನೋಟ್ ಮಾಡ್ತೀವಿ, ನೊಟೇಷನ್ ಈ ರೀತಿ ನೊಟೇಷನ್ ಯೂಸ್ ಮಾಡ್ತೀವಿ. ಮತ್ತು ಅದನ್ನು ಯಾವ ರೀತಿ ಡಿಫೈನ್ ಮಾಡಿದ್ವಿ ಅಂತಂದರೆ ಯು ಮೈನಸ್ ಎ, ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಯು, ಎಕ್ಸ್ ಬಿಲಾಂಗ್ಸ್ ಟು ಯು
ಆ್ಯಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ ಕಾಂಪ್ಲಿಮೆಂಟ್ ಅಂದರೆ ಏನಲ್ಲಿರ್ತಕ್ಕಂಥ ಎಲಿಮೆಂಟ್ಗಳೆಲ್ಲನೂ ಬಿಟ್ಟು ಯುನಲ್ಲಿರ್ತಕ್ಕಂಥ ಎಲಿಮೆಂಟ್ ಮಾತ್ರ ಬರಿಬೇಕು. ಆ ಎಲಿಮೆಂಟ್ ಯೂನಿವರ್ಸಲ್ ಸೆಟ್ಟಲ್ಲಿ ಇರಬೇಕು, ಆದರೆ ಅದು ಏನ ಸೆಟ್ಟಲ್ಲಿ ಇರಬಾರ್ದು ಅಂತ. ಅದು ಕಾಂಪ್ಲಿಮೆಂಟ್, ಅದರ ರಿವರ್ಸ್ ಅಂತ, ಅದು ಬಿಟ್ಟು ಅಂತ. ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ಟನ್ನು ಎಕ್ಸಾಂಪಲ್ ತಗೊಂಡು ನಿಮಗೆ ಹೇಳೋದಾದರೆ, ಸಪೋಸ್ ಎ ಅನ್ನೋ ಸೆಟ್ ಏನಾದರೂ ನಾವು 1, 3, 5, 7 ಆ್ಯಂಡ್ ಸೋ ಆನ್ ಇದೆ ಅಂತ ಅನ್ಕೊಳ್ಳಿ. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಇಟ್ ಈಸ್ ಕಲೆಕ್ಷನ್ ಆಫ್ ಆಡ್ ನಂಬರ್ಸ್, ಆಡ್ ನ್ಯಾಚುರಲ್ ನಂಬರ್ಸ್. ಬರೀ ಆಡ್ ನ್ಯಾಚುರಲ್ ನಂಬರ್ಸ್ ಮಾತ್ರ ಕಲೆಕ್ಟ್ ಮಾಡಿದ್ದೀನಿ. ಈಗ ಯೂನಿವರ್ಸಲ್ ಸೆಟ್ ಅಂತೇಳಿ ಯಾವುದನ್ನು ತಗೊಳ್ತೀನಿ ನಾನು ಅಂತಂದರೆ ನ್ಯಾಚುರಲ್ ನಂಬರ್ಸ್ ಅಂತ ತಗೊಂಡ್ಬಿಡ್ತೀನಿ. 1, 2, 3, 4, 5, 6, 7, 8, 9 ಎಲ್ಲ ನ್ಯಾಚುರಲ್ ನಂಬರ್ಸೇ ಯೂನಿವರ್ಸಲ್ ಸೆಟ್ ಆಗಿ ತಗೊಳ್ತೀನಿ. ಹಾಗಾದರೆ ಎ ಕಾಂಪ್ಲಿಮೆಂಟ್ ಯಾವುದಾಗ್ತದೆ? ಯು ಮೈನಸ್ ಎ. ಅಂದರೆ ಯೂನಿವರ್ಸಲ್ ಸೆಟ್ಟಿಂದ ಈ ಏನಲ್ಲಿರ್ತಕ್ಕಂಥ ಎಲಿಮೆಂಟ್ಗಳನ್ನು ಬಿಟ್ಟು ಬರಿಬೇಕು. ನೋಡಿ, ಯು ಮೈನಸ್ ಎ ಅಂತಂದರೆ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು, ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಯಾವ ಸೆಟ್ಟನ್ನು? ಯೂನಿವರ್ಸಲ್ ಸೆಟ್. ಯಾಕಂದರೆ ಫಸ್ಟ್ ಬಂದಿರೋದು ಯು. ಸೊ ಇದರಲ್ಲಿರ್ತಕ್ಕಂಥ ಎಲಿಮೆಂಟ್ಗಳನ್ನು ನಾವು ಬರೀಬೇಕು. ಯಾವ ಎಲಿಮೆಂಟ್ಗಳನ್ನು ಬಿಡಬೇಕು ಅಂತಂದರೆ ಯು ಮತ್ತು ಎನಲ್ಲಿ ಕಾಮನ್ ಆಗಿರ್ತಕ್ಕಂಥ ಎಲಿಮೆಂಟ್ಗಳನ್ನ ಬಿಡಬೇಕು. ಯಾವ್ಯಾವ ಎಲಿಮೆಂಟ್ಸ್ ಕಾಮನ್ ಆಗಿದೆ ಅಂತಂದರೆ ನೋಡಿ, 1, 3, 5, 7 ಅಂದರೆ ಆಡ್ ನಂಬರ್ಸ್ ಕಾಮನ್ ಆಗಿದೆ. ಸೊ 1 ಬಿಡಬೇಕು, 3 ಬಿಡಬೇಕು, 5 ಬಿಡಬೇಕು, 7 ಬಿಡಬೇಕು. ಅದೆಲ್ಲ ಬಿಟ್ಟರೆ ಯಾವ ಎಲಿಮೆಂಟ್ಸ್ ಉಳಿಯುತ್ತಲ್ಲ ಅದನ್ನು ನಾವೇನು ಮಾಡಬೇಕು? ಇಲ್ಲಿ ಬರೀಬೇಕು. ಯಾವ ಎಲಿಮೆಂಟ್ಸ್ ಉಳಿಯುತ್ತಲ್ಲಿ? ಈವನ್ ನಂಬರ್ಸ್ ಮಾತ್ರ ಉಳಿಯಿತು. 2, 4, 6, 8 ಈ ರೀತಿ ಈವನ್ ನ್ಯಾಚುರಲ್ ನಂಬರ್ಸ್ ಉಳಿತು. ಇದು ಏನು ಅಂತಂದರೆ ಕಾಂಪ್ಲಿಮೆಂಟ್. ಇದು ಎ ಕಾಂಪ್ಲಿಮೆಂಟ್. ನೆನ್ಪಿಟ್ಕೊಳ್ರಿ, ಎ ಮತ್ತು ಎ ಕಾಂಪ್ಲಿಮೆಂಟ್ ಎರಡನ್ನೂ ಯೂನಿಯನ್ ತಗೊಂಡ್ರೆ ಯಾವಾಗ್ಲೂ ಯೂನಿವರ್ಸಲ್ ಸೆಟ್ ಬರ್ತಾ ಇರುತ್ತೆ. ಇದು ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಅಥವಾ ರಿಸಲ್ಟ್. ನೆನ್ಪಿಟ್ಕೊಳ್ರಿ, ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಆಲ್ವೇಸ್ ಗಿವ್ಸ್ ಯೂನಿವರ್ಸಲ್ ಸೆಟ್. ಆಲ್ವೇಸ್ ಗಿವ್ಸ್ ಯೂನಿವರ್ಸಲ್ ಸೆಟ್. ಒಂದು ವೇಳೆ ಇಂಟರ್ಸೆಕ್ಷನ್ ತಗೊಂಡ್ರೆ ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಆಲ್ವೇಸ್ ಗಿವ್ಸ್ ದ ನಲ್ ಸೆಟ್. ಒಂದು ಸೆಟ್ ಮತ್ತು ಅದರ ಕಾಂಪ್ಲಿಮೆಂಟ್ನ ಇಂಟರ್ಸೆಕ್ಷನ್ ತಗೊಂಡ್ರೆ ನಲ್ ಸೆಟ್ ಬರ್ತಾ ಇರ್ತದೆ. ಯಾಕಂದ್ರೆ ಕಾಮನ್ ಎಲಿಮೆಂಟ್ಸ್ ಇರಲ್ಲ, ಕಾಮನ್ ಎಲಿಮೆಂಟ್ಗಳನ್ನ ಬಿಟ್ಟು ಬರ್ದಿರ್ತೀವಿ. ಹಾಗಾಗಿ ಕಾಮನ್ ಎಲಿಮೆಂಟ್ಸ್ ಎಲ್ಲ ಇಲ್ಲಿ ಬಂದ್ರೆ ಉಳಿದಿರೋದು ಇಲ್ಲಿ ಬಂದಿರುತ್ತೆ, ಕಾಮನ್ ಎಲಿಮೆಂಟ್ಸ್ ಇಲ್ಲಿ ಬಂದ್ರೆ ಉಳಿದಿರೋದು ಇಲ್ಲಿ ಬರುತ್ತೆ. ಸೊ ಎ ಮತ್ತು ಅದರ ಕಾಂಪ್ಲಿಮೆಂಟ್ಗಳ ಇಂಟರ್ಸೆಕ್ಷನ್ ನಲ್ ಸೆಟ್ ಬಂದ್ರೆ ಎ ಮತ್ತು ಅದರ ಕಾಂಪ್ಲಿಮೆಂಟ್ನ ಯೂನಿಯನ್ನು ಯೂನಿವರ್ಸಲ್ ಸೆಟ್ ಆಗಿ ನಮಗೆ ಸಿಗ್ತಾ ಇರ್ತದೆ. ಸೊ ಅವೆರಡು ರಿಸಲ್ಟ್ಗಳು. ಈಗ ಇದನ್ನ ವೆನ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದು. ವೆನ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಒಂದೇ ಸೆಟ್ ಇರೋದ್ರಿಂದ ನಾವು ಒಂದೇ ಒಂದು ಸರ್ಕಲ್ ಅಂತ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎ. ಇದು ಸೆಟ್ ಎ. ಯೂನಿವರ್ಸಲ್ ಸೆಟ್ ಇಲ್ಲಿದೆ, ಯೂನಿವರ್ಸಲ್ ಸೆಟ್ ಇಲ್ಲಿದೆ, ಇದು ಯೂನಿವರ್ಸಲ್ ಸೆಟ್. ಈಗ ಇಲ್ಲೇನಿದೆ ಅಂತಂದ್ರೆ ಎ ಕಾಂಪ್ಲಿಮೆಂಟ್ ಅಂದ್ರೆ ಏನಲ್ಲಿರ್ತಕ್ಕಂಥ ಎಲಿಮೆಂಟ್ ಬಿಟ್ಟು ಉಳಿದಿದ್ದು ಅಂತ. ಅವೆಲ್ಲಿರಬೇಕು? ಯೂನಿವರ್ಸಲ್ ಸೆಟ್ ಅಲ್ಲಿ ಇರಬೇಕು. ಎ ಅಂತಂದ್ರೆ ಇದು, ಅದನ್ನ ಬಿಟ್ಟು ಅಂತಂದ್ರೆ ಹೊರಗಡೆ ನಾವು ಶೇಡ್ ಮಾಡಬೇಕು. ಇಲ್ಲೇನು ಹೊರಗಡೆ ನಾವು ಶೇಡ್ ಮಾಡ್ತಿದ್ವಿ, ಈ ಪೋರ್ಷನ್ ಏನಾಗಿರುತ್ತೆ ಅಂತಂದ್ರೆ ಎ ಕಾಂಪ್ಲಿಮೆಂಟ್ ಆಗಿರುತ್ತೆ. ಒಳಗಡೆ ಇರೋದು ಎ ಆದ್ರೆ ಈ ಹೊರಗಡೆ ಇರತಕ್ಕಂಥ ಪೋರ್ಷನ್ ಎ ಕಾಂಪ್ಲಿಮೆಂಟ್ ಅಥವಾ ಎ ಕಾಂಪ್ಲಿಮೆಂಟ್ ಇದು. ಸೊ ದಿಸ್ ಈಸ್ ಎ ಕಾಂಪ್ಲಿಮೆಂಟ್. ರೈಟ್. ಈಗ ಕಾಂಪ್ಲಿಮೆಂಟ್ ಅಂತ ಬಂದಿರೋದ್ರಿಂದ ಇಲ್ಲಿ ನಮಗೆ ಹೊಸ ಲಾಗಳು ಬರುತ್ತೆ. ಒಬ್ಬರು ಮ್ಯಾಥಮೆಟಿಷಿಯನ್ ಕೊಟ್ಟಿದ್ದಾರೆ ನಮಗೆ ಆ ಲಾಗಳನ್ನ. ಅದ್ಯಾವುದು ಅಂತಂದ್ರೆ ಡಿ ಮಾರ್ಗನ್ಸ್ ಲಾ. ಡಿ ಮಾರ್ಗನ್ಸ್ ಲಾ ಅಂತೇಳಿ, ಡಿ ಮಾರ್ಗನ್ಸ್ ಲಾ. ಎರಡು ಲಾಗಳಿದೆ, ಬಹಳ ಇಂಪಾರ್ಟೆಂಟ್. ಇವುಗಳನ್ನು ಕೂಡ ವೆರಿಫೈ ಮಾಡಿ ಅಂತ ಕೇಳಿದ್ರೆ ಕೇಳ್ಬೋದು. ಹೆಂಗೆ ಡಿಸ್ಟ್ರಿಬ್ಯೂಟಿವ್, ಅಸೋಸಿಯೇಟಿವ್ ಅವುಗಳನ್ನ ವೆರಿಫೈ ಮಾಡಕ್ಕೆ ಕೇಳ್ತಾರಲ್ಲ ಆ ರೀತಿ ವೆರಿಫೈ ಡಿ ಮಾರ್ಗನ್ಸ್ ಲಾ ಅಂತೇಳಿ ಕೇಳಿದ್ರೆ ಕೇಳ್ಬೋದು. ಅದರಲ್ಲಿ ಫಸ್ಟ್ ಡಿ ಮಾರ್ಗನ್ ಲಾ ಏನು ಹೇಳುತ್ತೆ ಅಂತಂದ್ರೆ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಥವಾ ಹೋಲ್ ಕಾಂಪ್ಲಿಮೆಂಟ್ ವಿಲ್ ಬಿ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಇಟ್ ಈಸ್ ಟ್ರೂ ಫಾರ್ ಎನಿ ಸೆಟ್. ನೀವು ಯಾವ ಸೆಟ್ ತಗೊಂಡು ಕೂಡ ದಿಸ್ ರಿಸಲ್ಟ್ ಹೋಲ್ಡ್ಸ್. Second one, A intersection B whole complement will be equal to A complement union B complement. ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲಿ ಪ್ಯಾಟರ್ನ್ ನಿಮ್ಗೆ ಸಿಗ್ತದೆ. ಏನಂತಂದ್ರೆ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್, ಇಲ್ಲಿ ಯೂನಿಯನ್ ಇದೆ, ಆ ಕಡೆ ಹೋದಾಗ ಇಂಟರ್ಸೆಕ್ಷನ್ ಆಗುತ್ತೆ, ಇಂಟರ್ಸೆಕ್ಷನ್ ಇದ್ರೆ ಯೂನಿಯನ್ ಆಗುತ್ತೆ. ಸೊ ಎ ಯೂನಿಯನ್ ಬಿ ಇದೆ, ಇಲ್ಲಿ ಇಂಟರ್ಸೆಕ್ಷನ್ ಆಯಿತು. ಎ ಇಂಟರ್ಸೆಕ್ಷನ್ ಬಿ ಇದೆ, ಅಲ್ಲಿ ಯೂನಿಯನ್ ಆಯಿತು. ಮತ್ತೆ ಇಲ್ಲಿ ಕಾಂಪ್ಲಿಮೆಂಟ್ ಏನಿದೆ, ಇಲ್ಲಿ ಎರಡಕ್ಕೂ ಸೇರಿದೆ. ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇದೆ, ಅಲ್ಲಿ ಹೊರಗಡೆ ಹೋದಾಗ ಸಪ್ರೇಟ್ ಆಗುತ್ತೆ, ಆ ಕಾಂಪ್ಲಿಮೆಂಟ್ ಸಪ್ರೇಟ್ ಆಗ್ತದೆ. ಎ ಕಾಂಪ್ಲಿಮೆಂಟ್ ಬಿ ಕಾಂಪ್ಲಿಮೆಂಟ್, ಎ ಕಾಂಪ್ಲಿಮೆಂಟ್ ಬಿ ಕಾಂಪ್ಲಿಮೆಂಟ್, ಎ ಕಾಂಪ್ಲಿಮೆಂಟ್ ಬಿ ಕಾಂಪ್ಲಿಮೆಂಟ್ ಅಂತ ಸಪ್ರೇಟ್ ಆಗ್ತದೆ. ಆದರೆ ಆಪರೇಷನ್ ಉಲ್ಟಾ ಆಗ್ತದೆ. ಯೂನಿಯನ್ ಇದ್ರೆ ಇಂಟರ್ಸೆಕ್ಷನ್, ಇಂಟರ್ಸೆಕ್ಷನ್ ಇದ್ರೆ
union. Therefore, A union B whole complement will be equal to A complement intersection B complement. Similarly, A intersection B whole complement will be equal to A complement union B complement. These two are known as De Morgan's law, and these two are very important law in set theory. Okay, so ಇಷ್ಟು ಏನು ಅಂತಂದ್ರೆ ಬೇಸಿಕ್ ಆಪರೇಷನ್ಸ್, ಯೂನಿಯನ್, ಇಂಟರ್ಸೆಕ್ಷನ್, ಡಿಸ್ಜಾಯಿಂಟ್ ಆಫ್ ಸೆಟ್ಸ್, ಆಮೇಲೆ ಡಿಫರೆನ್ಸ್ ಆಫ್ ಸೆಟ್ಸ್, ಕಾಂಪ್ಲಿಮೆಂಟರಿ ಸೆಟ್ಸ್, ಸಿಮೆಟ್ರಿಕ್ ಡಿಫರೆನ್ಸ್, ಆಮೇಲೆ ಡಿಮಾರ್ಗನ್ಸ್ ಲಾಸ್. ಇಷ್ಟ ಆಯಿತು ಅಂತಂದರೆ ನೆಕ್ಸ್ಟ್ ನಾವೇನು ಮಾಡ್ಬೋದು ಅಂತಂದರೆ ಬೇರೆ ಆಪರೇಷನ್ಗಳಿಗೆ ಮೂವ್ ಆಗ್ಬೋದು, ಪ್ರಾಬ್ಲಮ್ಸ್ಗಳಿಗೆ ನಾವು ಹೋಗ್ಬೋದು. ರೈಟ್. ಸೊ ಇಷ್ಟಿರಲಿ ಸದ್ಯಕ್ಕೆ. ರಿಮೈನಿಂಗ್ ಕಾನ್ಸೆಪ್ಟ್ಸ್ ನಾವೇನು ಮಾಡೋಣ ಅಂತಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. Okay, we shall continue in the next class.